ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಯಾವ್ದ್ರ ಬಗ್ಗೆ ವಿಷಯ ಮಾತಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಪರೀಕ್ಷೆ ಶುರುವಾಗಿದೆ. ಹಾಗಾದ್ರೆ ನನ್ನ ಮಾತು ಇವತ್ತು ಮಕ್ಕಳಿಗೋಸ್ಕರ. ಪ್ರತಿಯೊಂದು ಮಕ್ಕಳು ಕೂಡ ಒಂದು ಉದಾಹರಣೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ನಾವು ಶಾಲೆಗೆ ಹೋಗೋ ಸಮಯದಲ್ಲಿ ಈಗಲೂ ಕೂಡ ಮಕ್ಕಳಿಗೆ ಹಾಗೆ ಅನ್ಸುತ್ತೆ. ಬೆಳಗ್ಗೆ ಹೊಡೆಯುವಂಥ ಸ್ಕೂಲ್ ಬೆಲ್ಲು ನಮ್ಗೊಂಥರ ಹಿಂಸೆ ಅಂದಂಗೆ ಅನ್ಸುತ್ತೆ. ಯಾಕಂದ್ರೆ ಬೇಗನೆ ಅವಸರವಾಗಿ ಕ್ಲಾಸ್ ಒಳಗಡೆ ಹೋಗಬೇಕು, ಬೆಲ್ ಆಗ್ಬಿಡುತ್ತೆ, ಗೇಟ್ ಮುಚ್ಚಿಬಿಡ್ತಾರೆ ಅನ್ನೋ ಟೆನ್ಷನು ತುಂಬಾ ಇರುತ್ತೆ. ಅದೇ ಬೆಲ್ ಏನಾದ್ರೂ ಸಂಜೆ ಹೊಡೆದಾಗ ತುಂಬಾ ತಂಪು ಅನ್ಸುತ್ತೆ. ಎಷ್ಟು ಬೇಗ ನಾವು ಮನೆಗೆ ಹೋಗ್ತೀವೋ ಅಂತ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಮಗೂ ಹಾಗೆ ಅನಿಸ್ತಿತ್ತು. ಹಾಗೆ ಈಗ ಪರೀಕ್ಷೆಯ ಸಮಯ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಮಕ್ಕಳಿಗೂ ನಾನು ಒಂದೇ ಮಾತು ಹೇಳೋದು, ನೀವು ಇವತ್ತು ಪುಸ್ತಕದ ಕೈ ಹಿಡಿದರೆ ಮಾತ್ರ ನಾಳೆ ದಿನ ನೀವು ಕೆಲಸಕ್ಕೋಸ್ಕರ ಬೇರೆಯವ್ರ ಕಾಲು ಹಿಡಿಯುವಂಥ ಅವಶ್ಯಕತೆ ಬರೋದೇ ಇಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವಿವತ್ತು ಪ್ರಯತ್ನ ಪಟ್ಟಿನೂ ಕೂಡ ಸೋತೋದ್ರೂ ಪರವಾಗಿಲ್ಲ, ಆದರೆ ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳಿದ್ರೆ ಜೀವನದ ಅತಿ ದೊಡ್ಡ ಸೋಲಾಗಿರುತ್ತೆ. ಅಂದಾಗೆ ಎಷ್ಟೋ ಜನ ತುಂಬಾ ಕಷ್ಟಪಟ್ಟು ಓದ್ತಿದ್ದಾರೆ. ಕೆಲವರ ತಂದೆ ತಾಯಿದಿರಿಗೆ ಫೀಸ್ ಕಟ್ಟಕ್ಕೂ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಬಡತನದಿಂದ ಆದ್ರೂ ಓದಬೇಕು ಅಂತ ಓದ್ತಿದ್ದಾರೆ. ಅಂತ ಮಕ್ಕಳಿಗೂ ಕೂಡ ನನ್ನ ಕಡೆಯಿಂದ ಒಂದು ಕಿವಿ ಮಾತು. ನೋಡಿ ಮಕ್ಕಳ, ಇವತ್ತು ಬಡವ್ರ ಮಕ್ಕಳು ಅಂತ ನೀವು ಹೇಳ್ಸ್ಕೋಬಹುದು, ಆದರೆ ನಿಮ್ಮ ಬಡತನನ ಹೋಗ್ಸೋ ಅಂತ ನಿಜವಾಗ್ಲೂ ಒಂದು ಏಕೈಕ ಅಸ್ತ್ರ ಇದೆ ಅಂದರೆ ಅದು ವಿದ್ಯೆ ಮಾತ್ರ. ಅದನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಪ್ರಯತ್ನನ ಅದನ್ನು ಪಡಿ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ನಿಮ್ಗಳಿಗೆ ಒಳ್ಳೆಯದು. ಸೋತೋಗ್ಬಿಡ್ತೀನಿ, ನಾನು ಓದೋಕ್ಕಾಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ಹೇಳ್ಬಿಡಿ. ಯಾಕಂದರೆ ಇವತ್ತು ನೀವು ವಿದ್ಯೆ ಕೈ ಹಿಡಿದ್ರೇನೆ ನಾಳೆ ದಿನ ನೀವು ಅಂದ್ಕೊಂಡಿರೋ ಅಂತ ನಿಮ್ಮ ಕನಸು ನನಸಾಗಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕೂಡ ನಿಮ್ಮ ಅಪ್ಪ ಮುಂದಿರೋದು ಕಷ್ಟಗಳನ್ನೆಲ್ಲ ನೋಡ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಪ್ರತಿಯೊಂದು ಸಿಚುವೇಶನ್ ಅವ್ರು ಏನೇನೋ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದಾರೆ ಎಲ್ಲಾನು ಅವ್ರು ಹೇಳ್ತಾ ಬರ್ತಾರೆ. ಯಾಕೆ ಹೇಳ್ತಾರೆ ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಪಟ್ಟಿರೋಂಥ ಕಷ್ಟ ನೀವು ಪಡಬಾರ್ದು ಅನ್ನೋದಷ್ಟೇ ಅವ್ರಗಳಿಗೆ ಆಸೆ ಇರೋದು. ಅವ್ರು ಇವತ್ತು ಏನು ಕಷ್ಟ ಪಡ್ತಿದ್ದಾರೋ ನಿಮ್ಗಳಿಗೋಸ್ಕರ, ಓದ್ಸೋಕ್ಕೋಸ್ಕರ, ನಾಳೆ ದಿನ ನೀವು ನಿಮ್ಮ ಮಕ್ಕಳಿಗೆ ಆ ಕಷ್ಟ ಅನ್ನೋದನ್ನ ಪಡೋದು ಬೇಡ. ನೀವು ನಿಮ್ಮ ಕಾಲ ಮೇಲೆ ಒಂದು ಒಳ್ಳೆ ಸ್ಥಾನ ಅನ್ನೋದನ್ನ ತಗೋಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕನ್ನೋದೇ ಅವ್ರದ್ದು ಅಷ್ಟೇ ಆಸೆ ಹೊರತು ಇನ್ನು ನಿಮ್ಮಿಂದ ಅವರು ದುಡಿಮೆನ ತಗೋಬೇಕು, ತಿನ್ಬೇಕನ್ನೋದನ್ನ ಯಾವ ತಂದೆ ತಾಯಿಂದಿರಿಗೂ ಆಸೆ ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯೂ ಭಯ ಪಡ್ದೇನೆ ನಿಮ್ಮ ಪರೀಕ್ಷೆಯನ್ನು ನೀವು ಮುಂದುವರಿಸಿ ಮತ್ತು ನೀವೇನು ಪ್ರಯತ್ನ ಪಟ್ಟಿದ್ದೀರೋ ಅದಕ್ಕೆ ಫಲ ಅನ್ನೋದನ್ನ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಬೇರೆ ಏನೇನೋ ನಿರ್ಧಾರಗಳನ್ನೆಲ್ಲ ತಗೊಳಕ್ಕೆ ಹೋಗ್ಬೇಡಿ. ತಂದೆ ತಾಯಿ ಮುಖಾನ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ.